ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಬ್ರೋಕಲಿ ಅಂದರೆ ಕೋಸುಗಡ್ಡೆ ಬಗ್ಗೆ. ಬ್ರೋಕಲಿನ ಸ್ವಲ್ಪ ಜನ ಕೇಳಿರ್ತೀರ, ಸ್ವಲ್ಪ ಜನ ಕೇಳಿರಲ್ಲ. ಬಟ್ ಬ್ರೋಕಲಿನ ತಿನ್ನೋದ್ರಿಂದ ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು. ಇದರಿಂದ ನಾವು ಸೂಪ್ ಮಾಡ್ಬೋದು, ಕಟ್ಲೆಟ್ ಮಾಡ್ಬೋದು, ಹಾಗೆ ಫ್ರೈ ಮಾಡ್ಬೋದು, ನಂತರ ಕುರ್ಮಾ ಮಾಡ್ಬೋದು, ಹಾಗೆ ಮಸಾಲನೂ ಮಾಡ್ಬೋದು, ನಂತರ ಡ್ರೈ ಕೂಡ ಮಾಡ್ಬೋದು. ಹೀಗೆ ಹಲವಾರು ಡಿಶಸ್ನ ನಾವು ರೆಡಿ ಮಾಡ್ಬೋದು. ಬ್ರೋಕಲಿಯಲ್ಲಿ ರಿಚ್ ಸೋರ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ನಂತರ ಇದರಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಹಾಗೂ ವಿಟಮಿನ್ ಕೆ ಇರುತ್ತೆ. ನಂತರ ಬ್ರೋಕಲಿಯಲ್ಲಿ ಪೊಟ್ಯಾಷಿಯಮ್ ಹಾಗೆ ಕ್ಯಾಲ್ಶಿಯಂ ಮತ್ತು ಐರನ್ ಕೂಡ ಇರುತ್ತೆ. ಬ್ರೋಕಲಿ ತಿನ್ನೋದ್ರಿಂದ ನಮ್ಮ ಫೇಸಲ್ಲಿ ಬರ್ತಕ್ಕಂಥ ಡ್ರೈನೆಸ್ ಮತ್ತು ರಿಂಕಲ್ಸ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಬ್ರೋಕಲಿ ತಿನ್ನೋದ್ರಿಂದ ನಮ್ಮ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಹಾಗೆ ನಮ್ಮ ಬೋನ್ಸ್ ಹೆಲ್ತ್ನ ಇದು ಇಂಪ್ರೂವ್ ಮಾಡುತ್ತೆ. ನಂತರ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ತುಂಬಾ ಒಳ್ಳೆಯದು. ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ಮಾಡುತ್ತೆ. ನಂತರ ಇದರಲ್ಲಿ ಇಮ್ಯುನಿಟಿ ಬೂಸ್ಟರ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ರಿಚ್ ವಿಟಮಿನ್ ಸಿ ಇರುತ್ತೆ. ನಂತರ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇರುತ್ತೆ. ಇದು ಡೈಜೆಷನ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಬ್ರೋಕಲಿ ಸೇವಿಸೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಬ್ರೋಕಲಿ ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಬ್ರೋಕಲಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಇರುತ್ತೆ, ಹಾಗೆ ಡಿಟಾಕ್ಸಿಫಿಕೇಷನ್ ಕೂಡ ಇರುತ್ತೆ. ಬ್ರೋಕಲಿ ಸೇವಿಸೋದ್ರಿಂದ ನಮ್ಮ ಚರ್ಮದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಂತರ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಇದು ಕಡಿಮೆ ಮಾಡ್ತಾ ಬರುತ್ತೆ. ನಂತರ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಈ ಬ್ರೋಕಲಿ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಬ್ರೋಕಲಿ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇರೋದನ್ನ ಇದು ತಡೆಗಟ್ಟುತ್ತೆ. ನಂತರ ಬ್ರೋಕಲಿ ಸೇವಿಸೋದ್ರಿಂದ ಕ್ಯಾನ್ಸರ್ನ ನಾವು ತಡೆಗಟ್ಬೋದು. ಬ್ರೋಕಲಿ ಸೇವಿಸೋದ್ರಿಂದ ನಮ್ಮ ಬ್ರೈನ್ ಹೆಲ್ತ್ ಚೆನ್ನಾಗಿರುತ್ತೆ, ಹಾಗೆ ಇದು ನಮ್ಮ ಬ್ರೈನ್ಗೆ ಬೂಸ್ಟ್ ಮಾಡುತ್ತೆ. ನಂತರ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಬ್ರೋಕಲಿ ಸೇವಿಸೋದ್ರಿಂದ ಫೆಟಲ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಇದಿಷ್ಟು ಬ್ರೋಕಲಿಯಿಂದ ನಮ್ಗೆ ಯಾವ್ಯಾವ ರೀತಿಯಾಗಿ ಉಪಯೋಗಗಳಾಗುತ್ತೆ, ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಮಾಡಿ.